ವರುಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಪುತ್ರನಿಗೆ ಟಿಕೆಟ್ ಕೊಡಬಹುದು. ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಜೆಡಿಎಸ್ನಿಂದ ಕೆಡ್ಡ ರೆಡಿ ಮಾಡ್ಲಿಕ್ಕೆ ಅಫ್ಕೋರ್ಸ್ ಸಿದ್ಧತೆ ಇದ್ದೇ ಇರುತ್ತೆ. ಎದುರಾಳಿ ಅಂತ ಹೇಳಿದ್ರೆ ಸುಮ್ಮನೆ ಕೂರ್ತಾರ? ಏನಾದ್ರು ಕೆಡ್ಡ ರೆಡಿ ಮಾಡೇ ಮಾಡ್ತಾರೆ. ಅಚ್ಚರಿಯ ಅಭ್ಯರ್ಥಿಯನ್ನ ಸಿದ್ಧ ಮಾಡಿರೋ ಜೆಡಿಎಸ್. ದಟ್ ಇಸ್ ದ ನ್ಯೂಸ್, ದಟ್ ಇಸ್ ದ ಟಾಪ್ ಸ್ಟೋರಿ. ವರುಣಾ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳೇ ನಿರ್ಣಾಯಕ. ಲಿಂಗಾಯತರಿಗೆ ಟಿಕೆಟ್ ಕೊಡೋಕೆ ದಳ ನಿರ್ಧಾರ ಮಾಡಿದೆ. ದಳ ಅಂತ ಹೇಳಿದ ತಕ್ಷಣ ನಮಗೆ ಒಕ್ಕಲಿಗ ಸಮುದಾಯದ ನೆನಪಾಗ್ತಿರುತ್ತೆ. ಆದರೆ ಇಲ್ಲಿ ಅಭಿಷೇಕ್ ಮನೆಗಾರ್ಗೆ ಟಿಕೆಟ್ ಕೊಡಲಿದೆ ಜೆಡಿಎಸ್. 2018ರಲ್ಲಿ ಕೊನೆ ಕ್ಷಣದಲ್ಲಿ ಅಭಿಷೇಕ್ಗೆ ಟಿಕೆಟ್ ಸಿಕ್ಕಿತ್ತು. 28,123 ಮತಗಳನ್ನು ಪಡೆದಿದ್ರು ಅಭಿಷೇಕ್ ಮನೆಗಾರ್. ಅವತ್ತಿನಿಂದಲೂ ವರುಣಾ ಕ್ಷೇತ್ರದಲ್ಲಿ ಪಕ್ಷವನ್ನ ಸಂಘಟನೆ ಮಾಡ್ತಾ ಇದ್ದಾರೆ. ಯಾರು? ಇದೇ ಅಭಿಷೇಕ್ ಮನೆಗಾರ್. ನಿಜ, ಇಲ್ಲಿ ಎಲ್ಲವೂ ಕೌಂಟ್ ಆಗುತ್ತೆ. ಅಂದರೆ ಅಭ್ಯರ್ಥಿ ಯಾರು ಬರ್ತಾರೆ, ಏನು ಕೆಲಸ ಮಾಡ್ತಾರೆ, ಇದನ್ನೆಲ್ಲ ಗಮನ ಇಟ್ಕೊಂಡು ಒಂದು ಹಂತದ ಒಂದು ಲೆಕ್ಕಾಚಾರ ಇದ್ದೇ ಇರುತ್ತೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಇನ್ಫಾರ್ಮೇಷನ್ ನೋಡೋಣ. ಗ್ರಾಫಿಕ್ಸ್ ಪ್ಲೇಟ್ ಪ್ಲೀಸ್. ಯತೀಂದ್ರ ಸಿದ್ದರಾಮಯ್ಯ, ಅಭಿಷೇಕ್ ಮನೆಗಾರ್ ಇವರ ನಡುವೆ ಸ್ಪರ್ಧೆ ನಡೆದರೆ ಯಾರನ್ನ ಮನೆಗೆ ಕಳಿಸ್ತಾರೆ? ಕಾಂಗ್ರೆಸ್ ವರ್ಸಸ್ JDS ಆದರೆ ಏನಾಗಬಹುದು? ಸಿದ್ದರಾಮಯ್ಯ ಒಬ್ಬ ಜನಪ್ರಿಯ ನಾಯಕ ಆಗಿರೋದ್ರಿಂದ ಅವರ ವರ್ಚಸ್ಸು, ಆ ಒಂದು ಲೆಗೆಸಿಯನ್ನು ಅಫ್ಕೋರ್ಸ್ ಇವರು ಕ್ಯಾರಿ ಮಾಡದೇ ಇರಲಿ, ಜನರ ಆಶೀರ್ವಾದ ಸಿದ್ದರಾಮಯ್ಯನವ್ರನ್ನ ಜ್ಞಾಪಿಸ್ಕೊಂಡು ಯತೀಂದ್ರ ಸಿದ್ದರಾಮಯ್ಯವ್ರಿಗೆ ಇರುತ್ತೆ. ಆದರೆ ಅಂತಹ ವ್ಯವಸ್ಥೆ ನಮಗೆ ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋದು ನೀವು ಮಾಡಬೇಕು ಅಲ್ವಾ? ಅಪ್ಪ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಅಪ್ಪಂಗೆ ಒಳ್ಳೆ ಹೆಸರಿದೆ ಅಂದ ತಕ್ಷಣ ಮಗನಿಗೆ ಹಾಕೋದು ಸರಿನಾ ಅಂತ ನೀವು ಪ್ರಶ್ನೆ ಮಾಡಿ. ಅದನ್ನು ನಾವು ಅವ್ರಿಗೆ ಹಾಕಿ ಅಂತ ಹೇಳ್ತಾ ಇಲ್ಲ ಅಲ್ವಾ? ಒಂದು ವೇಳೆ ಇವರಿಬ್ಬರ ನಡುವೆ ಫೈಟ್ ನಡೆದ್ರೆ ಯಾರು ವಿನ್ ಆಗ್ಬೋದು ಅನ್ನೋದು ನಿರ್ಧಾರ ಮಾಡಬೇಕಾದವ್ರು ನೀವು. ಆದರೆ ಸದ್ಯದ ಸಮಾಚಾರ ಏನು ಅಂತ ಹೇಳಿದ್ರೆ ಅಭಿಷೇಕ್ ಅವರು ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ. JDS ಅವರು ಇದನ್ನ ಜಿದ್ದಾಜಿದ್ದಿನಿಂದ ತೆಗೆದುಕೊಂಡಿದ್ದಾರೆ, ತುಂಬಾ ಚಾಲೆಂಜಿಂಗ್ ಆಗಿ. ಏನಾದರೂ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರ ಕ್ಷೇತ್ರ ಅದು. ಅಲ್ಲೇನಾದರೂ ಮಣ್ಣು ಮುಗಿಸಿದ್ರೆ ನಮ್ಮ ಶಕ್ತಿ ಜಾಸ್ತಿ ಆಗುತ್ತೆ. ಅದು ರಾಜಕೀಯದ ಲೆಕ್ಕಾಚಾರ, ಸ್ಟ್ರಾಟಜಿ. ಎಸ್, ಈ ಎಲ್ಲ ಸ್ಟ್ರಾಟಜಿ ಆಮೇಲೆ ಅಲ್ಲಿಯ ವಾಸ್ತವ ಸ್ಥಿತಿ ಎಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಮೈಸೂರು ಪ್ರತಿನಿಧಿ ಸಂದೀಪ್ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಎಸ್ ಸಂದೀಪ್, ನಿಜ ವರುಣ ಅಂತ ಹೇಳಿದ ತಕ್ಷಣ ಜಿದ್ದಾಜಿದ್ದಿನ ಕ್ಷೇತ್ರ ಆಗುತ್ತೆ ಬಿಕಾಸ್ ಆಫ್ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಆಗಿಲ್ಲ. ನೆಕ್ಸ್ಟ್ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡುವಂಥ ಸಾಧ್ಯತೆ ಕೂಡ ಇಲ್ಲ ಅನ್ನೋದು ಸದ್ಯದ ಲೆಕ್ಕಾಚಾರ. ಇದೆಲ್ಲವನ್ನು ಗಮನಿಸಿದಾಗ ಸಿದ್ದರಾಮಯ್ಯನವರ ಆ ಒಂದು ವರ್ಚಸ್ಸನ್ನು ಕ್ಯಾರಿ ಮಾಡುವಂಥ ಸಾಮರ್ಥ್ಯ ಅಥವಾ ಅಂಥ ಒಂದು ಸಾಧ್ಯತೆ ಯತೀಂದ್ರ ಅವ್ರಿಗೆ ಎಷ್ಟಿದೆ ಇಲ್ಲ ಅನ್ನೋದಲ್ಲಿ ಪ್ರಶ್ನೆ ಮೂಡುತ್ತಾ, ಅಥವಾ ಸಿದ್ದರಾಮಯ್ಯನವ್ರ ಪುತ್ರ ಯತೀಂದ್ರ ಅವರೇ ಅಲ್ಲಿ ಶಾಸಕರಾಗಬೇಕು ಅನ್ನೋ ಒಲವು ಇರುತ್ತಾ? ಟ್ರ್ಯಾಕ್ ರೆಕಾರ್ಡ್ ಒಂದಾದರೆ ಈಗ JDS ಯಾವ ರೀತಿ ಕೆಡ್ಡ ರೆಡಿ ಮಾಡಿದೆ, ಏನೆಲ್ಲ ಆಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕವಾದ ಲೆಕ್ಕಾಚಾರ ಏನಿದೆ ಅನ್ನೋದು ನನ್ನ ಕ್ಯೂರಿಯಾಸಿಟಿ. ಪ್ಲೀಸ್ ಗೋ ಹೆಡ್. ರಾಜ್ಯದಲ್ಲಿ ಇಂದಿನಿಂದ SIR ಪ್ರಕ್ರಿಯೆಗೆ ಚಾಲನೆ ದೊರೆತಿದೆ. ಎಲ್ಲ ಪಕ್ಷಗಳು ಕೂಡ 2 ವರ್ಷ ಚುನಾವಣೆ ಬಾಕಿ ಇರುವಾಗಲೇ ಎಲ್ಲ ರಾಜಕೀಯ ಕಾರ್ಯತಂತ್ರಗಳಿಗೆ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರಗಳ ಮೇಲೆ ಎಲ್ಲರೂ ಕೂಡ ಕಣ್ಣಿಟ್ಟಿರ್ತಕ್ಕಂಥದ್ದು. ಮೈಸೂರು ಜಿಲ್ಲೆಯಲ್ಲೂ ಕೂಡ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ, ಅಂದರೆ ಮಾಜಿ CM ಸಿದ್ದರಾಮಯ್ಯನವರು ಪ್ರತಿನಿಧಿಸುವಂತಹ ವರುಣಾ ಕ್ಷೇತ್ರ. ಈ ಒಂದು ಕ್ಷೇತ್ರದಿಂದಲೇ 2 ಬಾರಿ ಗೆದ್ದು ರಾಜ್ಯದ CM ಆಗಿ ಅಧಿಕಾರವನ್ನು ಸಿದ್ದರಾಮಯ್ಯನವರು ನಡೆಸಿರುವಂತಹದ್ದು. ಸಿದ್ದರಾಮಯ್ಯನವರು ಕಳೆದ ಚುನಾವಣೆ ವೇಳೆಯಲ್ಲೇ ಕೂಡ ನಾನು ಮುಂದಿನ ಬಾರಿ ಚುನಾವಣೆಗೆ ನಿಲ್ಲೋದಿಲ್ಲ, ಚುನಾವಣಾ ರಾಜಕೀಯದಿಂದ ದೂರ ಸರಿತೇನೆ ಎನ್ನುವಂಥ ಮಾತುಗಳನ್ನು ಆಡಿದರು. ಈ ಕಾರಣದಿಂದಾಗಿ ಮುಂದಿನ 2028ರ ಚುನಾವಣೆಯಲ್ಲಿ ಅವರ ಪುತ್ರರಾಗಿರ್ತಕ್ಕಂಥ ಸದ್ಯ ವಿಧಾನ ಪರಿಷತ್ ಸದಸ್ಯರು ಸಚಿವರು ಆಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವರು ಸ್ಪರ್ಧೆಯನ್ನು ಮಾಡ್ತಾರೆ ಅನ್ನುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ತಂದೆಯ ವರ್ಚಸ್ಸು ಇದ್ದಷ್ಟು ಇವರಿಗೆ ವರ್ಚಸ್ಸು ಸಿಗುತ್ತಾ ಕ್ಷೇತ್ರದಲ್ಲಿ ಅನ್ನುವಂಥದ್ದು ದೊಡ್ಡ ಅನುಮಾನ ಆಗಿರ್ತಕ್ಕಂಥದ್ದು. ಕಾರಣ ವರುಣಾ ಕ್ಷೇತ್ರದಲ್ಲಿ BJP ಕಾಂಗ್ರೆಸ್ಗೆ ಪ್ರಬಲ ಪೈಪೋಟಿಯಾಗಿ ನಿಲ್ಲುವಂತಹದ್ದು. BJP ಕೂಡ ಕಳೆದ 2 ಟರ್ಮ್ ಎಲೆಕ್ಷನ್ನಿಂದಲೂ ಕೂಡ ಸಾಕಷ್ಟು ಒಳಬೇಗುದಿಯಿಂದಲೇ ಈ ಒಂದು ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. 2018ರ ಚುನಾವಣಾ ವೇಳೆಯಲ್ಲಿ ವಿಜೇಂದ್ರರವರು ವರುಣಾದಿಂದ ಸ್ಪರ್ಧೆಯನ್ನು ಮಾಡ್ತಾರೆ ಅನ್ನುವಂತಹ ಒಂದು ದೊಡ್ಡ
ಸುದ್ದಿ ವ್ಯಾಪಕವಾಗಿ ಹಬ್ಬಿತ್ತು. ವಿಜೇಂದ್ರ ಅವರು ಕೂಡ ವರ್ಣ ಕ್ಷೇತ್ರದಲ್ಲೇ ಮನೆಯನ್ನು ಮಾಡಿ ಬೇಕಾದಂಥ ತಯಾರಿಗಳೆಲ್ಲವನ್ನು ಕೂಡ ನಡೆಸಿದ್ರು. ಆದರೆ ನಾಮಪತ್ರ ಸಲ್ಲಿಸುವಂತಹ ಕೊನೆಯ ಗಳಿಗೆಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ BJP ಇಲ್ಲಿ ಟಿಕೆಟನ್ನು ಘೋಷಣೆ ಮಾಡಿತ್ತು. ಈ ಕಾರಣದಿಂದಾಗಿ ವರ್ಣ ಕ್ಷೇತ್ರದ BJP ಕಾರ್ಯಕರ್ತರೇ ಸ್ವಪಕ್ಷದ ವಿರುದ್ಧ ಸಿಡಿದೆದ್ದಿದ್ರು. ಈ ಕಾರಣಕ್ಕಾಗಿ ಯತೀಂದ್ರ ಸಿದ್ದರಾಮಯ್ಯನವರು 2018ರಲ್ಲಿ ಶಾಸಕರಾಗಿ ಆಯ್ಕೆಯಾಗುವಂಥ ನಿಟ್ಟಿನಲ್ಲಿ ಕಾರಣ ಆಯಿತು. ಕಳೆದ ಎಲೆಕ್ಷನಲ್ಲೂ ಕೂಡ ಅದೇ ರೀತಿಯ ಒಂದು ಒಳಬೇಗುದಿಗೆ BJP ಸೋಲನ್ನು ಅನುಭವಿಸಿತು. ಅಂದರೆ 2023ರ ಚುನಾವಣೆಯಲ್ಲಿ ಸೋಮಣ್ಣ ಅವರು ವರ್ಣ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿದರು. ಅಲ್ಲೂ ಕೂಡ BJPಯ ಒಳಬೇಗುದಿಯಿಂದಲೇ ಸುಮಾರು 46,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಮಣ್ಣನವರು ಪರಾಜಿತರಾದರು. ಇವನು ಗೆದ್ದಂತಹ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿ 2ನೇ ಬಾರಿಗೆ ಆಯ್ಕೆಯಾಗಿ ಆಡಳಿತವನ್ನು ಕೂಡ ನಡೆಸಿದ್ರು. ಈ ಒಂದು ಕ್ಷೇತ್ರದಲ್ಲಿ ಲಿಂಗಾಯತರೇ ಪ್ರಧಾನ ಮತದಾರರಾಗಿರುವಂತಹ ಕಾರಣಕ್ಕಾಗಿ ಇರುವಂತಹ 2,34,000ಕ್ಕೂ ಹೆಚ್ಚು ಮತದಾರರ ಪೈಕಿ 60,000ದಷ್ಟು ಲಿಂಗಾಯತ ಮತದಾರರ ಸಂಖ್ಯೆ ಇರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ದಲಿತ ಮತಗಳ ಸಂಖ್ಯೆ 51,000 ಇರ್ತಕ್ಕಂಥದ್ದು. ಅದಾದ ನಂತರದಲ್ಲಿ 20,000 ಕುರುಬ ಮತದಾನದ ಸಂಖ್ಯೆ ಇರ್ತಕ್ಕಂಥದ್ದು. ಅಲ್ಲದೆ ಇನ್ನು ಉಳಿದ ಮತದಾರರುಗಳನ್ನೆಲ್ಲವನ್ನು ಅಂದರೆ ಸಣ್ಣ ಪುಟ್ಟ ಸಮುದಾಯಗಳೆಲ್ಲವೂ ಸೇರಿ ಒಟ್ಟು ಮತದಾರರ ಸಂಖ್ಯೆ 2,34,000ಕ್ಕೂ ಅಧಿಕ ಇರ್ತಕ್ಕಂಥದ್ದು. ಈ ಕಾರಣಕ್ಕಾಗಿ ಇಲ್ಲಿ ಅಧಿಕ ಮತದಾರರಾಗಿರ್ತಕ್ಕಂಥ ಲಿಂಗಾಯತ ಮತದಾರರು ಏನಿದ್ದಾರೆ ಇವರೆಲ್ಲರೂ ಕೂಡ BJPಗೆ ಸಮರ್ಥ ಅಭ್ಯರ್ಥಿ ಏನಾದರೂ ಮುಂದಿನ ಚುನಾವಣೆಯಲ್ಲಿ ಅಂದರೆ 2028ರ ಚುನಾವಣೆಯಲ್ಲಿ ಮುಂದಿನ BJP ಏನಾದರೂ ಸಮರ್ಥ ಅಭ್ಯರ್ಥಿಯನ್ನು ಹಾಕಿದ್ದ ಪಕ್ಷದಲ್ಲಿ ಇವರೆಲ್ಲರೂ ಕೂಡ ಒಗ್ಗಟ್ಟಾಗಿ BJPಗೆ ಮತ ಹಾಕುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಅಲ್ಲದೆ ಏನು ಮುಂದಿನ ಬಾರಿ ಎಲೆಕ್ಷನ್ಗೆ ನಿಲ್ಲುವಂತಹ ಏನು ಯತೀಂದ್ರ ಸಿದ್ದರಾಮಯ್ಯನವರಿಗೆ ಇದು ಟಫ್ ಫೈಟ್ ಆಗೇ ಆಗುತ್ತೆ ಅನ್ನುವಂತಹ ನಿರೀಕ್ಷೆಗಳು ಕೂಡ ಸದ್ಯ ಇರ್ತಕ್ಕಂಥದ್ದು. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಸಂದೀಪ್, ಧನ್ಯವಾದ. ಎಸ್, ಓಕೆ, ಸದ್ಯದ ಲೆಕ್ಕಾಚಾರ ಏನು ಬೇಕಾದರೂ ಆಗಿರಲಿ, ಆದರೆ ನಿಮಗೆ ಗೊತ್ತಿದೆ ನಾನು ಏನು ಮಾತಾಡ್ಲಿಕ್ಕೆ ಹೊರಟಿದ್ದೀನಿ ಅಂಥೇಳಿ. ನಿಮ್ಮ ಅಭಿವೃದ್ಧಿಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನೀವು ಕೂಡ ಜವಾಬ್ದಾರಿಯಿಂದಿರಿ. ಐ ವಾಂಟ್ ಯು ಟು ಬಿ ರೆಸ್ಪಾನ್ಸಿಬಲ್ ಅನ್ನೋದು ನಮ್ಮ ಕಳಕಳಿ.